ಎಲ್ಲರಿಗೂ ನಮಸ್ಕಾರ. ರಾಯರು ನಮ್ಮ ಕನಸಿನಲ್ಲಿ ಯಾವಾಗ ಮತ್ತು ಏಕೆ ಕಾಣಿಸಿಕೊಳ್ಳುತ್ತಾರೆ, ಯಾವ ಸಂದರ್ಭದಲ್ಲಿ ಅಥವಾ ನಮ್ಮ ಯಾವ ಕಷ್ಟದ ದಿನಗಳಲ್ಲಿ ರಾಯರು ಕಾಣಿಸ್ಕೊಳ್ಳುವಂಥ ಅರ್ಥ ಏನು ಅಥವಾ ಏನಕ್ಕಾಗಿ ಕಾಣಿಸ್ಕೋಬೋದು, ಅದ್ರ ಕಾರಣ ಏನು ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಾಹಿತಿ ನಿಮ್ಗೆಲ್ಲರಿಗೂ ಬೇಕಾಗಿದ್ದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ಒಂದಲ್ಲ ಒಂದು ದಿವಸ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಯಾವ್ದಾದ್ರು ಒಂದು ಕಷ್ಟನ, ಯಾವ್ದಾದ್ರು ಒಂದು ಸಮಸ್ಯೆನ, ಯಾವ್ದಾದ್ರು ಒಂದು ರೂಪದಲ್ಲಿ ನಾವು ಅನುಭವಿಸ್ತಾ ಬರ್ತಾ ಇರ್ತೀವಿ. ಅದನ್ನ ಸಾಲ್ವ್ ಮಾಡ್ಕೊಳಕ್ಕಾಗ್ದೇ ಕಷ್ಟನೂ ಪಡ್ತಾ ಇರ್ತೀವಿ. ಅಂಥ ಸಂದರ್ಭದಲ್ಲಿ ನಾವೇನಾದ್ರು ರಾಯರು ಭಕ್ತರಾಗಿದ್ದರೆ ಅಥವಾ ರಾಯರನ್ನ ನಂಬಿ ನಾವು ಪೂಜೆನ ಮಾಡ್ತಾ ಇದ್ದೀವಿ ಅಂದರೆ ರಾಯರು ಸೂಚನೆ ಕೊಡೋದಕ್ಕೆ ಅಂದ್ಬಿಟ್ಟು ಯಾವುದಾದ್ರೂ ಒಂದು ರೂಪದಲ್ಲಿ ಅಥವಾ ಯಾವುದಾದ್ರೂ ಒಂದು ದಾರಿನ ನಮಗೆ ತೋರಿಸೋದಕ್ಕಂತ ಒಂದು ಮಾರ್ಗದರ್ಶನನ ನೀಡ್ತಾರೆ. ಅದು ಯಾವ ರೂಪದಲ್ಲಿ ನೀಡ್ತಾರೆ ಅಂದರೆ, ಸುಲಭವಾಗಿ ಹೇಳ್ಬೇಕಂತಂದರೆ ಕನಸಿನ ಮೂಲಕ ರಾಯರು ಸೂಚನೆನ ಕೊಡುವಂಥದ್ದು. ಅದು ಯಾವ ರೂಪದಲ್ಲಾದರೂ ಬರ್ಬೋದು. ಕನಸಲ್ಲಿ ನಾವು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾವುದಾದ್ರೂ ಸಂಕಷ್ಟದ ಸಮಯದಲ್ಲಿ ಇದ್ದರೆ, ಅದು ನಿಮ್ಮ ಕೈಲಿ ಸಾಲ್ವ್ ಮಾಡೋಕ್ಕಾಗ್ತಾ ಇರಲ್ಲ, ಅಷ್ಟು ಕಷ್ಟಪಡ್ತಾ ಇರ್ತೀರಾ, ಅಷ್ಟು ಕಷ್ಟದಲ್ಲಿ ನೀವು ಇರ್ತೀರ, ಅಷ್ಟು ಕಣ್ಣಲ್ಲಿ ನೀರು ಹಾಕ್ಕೊಂಡು ನೀವು ಜೀವನನ ಸಾಗಿಸ್ತಾ ಇರ್ತೀರ. ಅಂಥ ಟೈಮಲ್ಲಿ ನೀವು ರಾಯರನ್ನ ನೆನೆಸ್ಕೊಂಡು ರಾಯರನ್ನ ನಂಬಿದ್ದೇ ಆಗಿದ್ದರೆ, ರಾಯರು ನಾನಿದ್ದೇನೆ, ಭಯ ಪಡಬೇಡ ಅಂತ ಹೇಳೋದಕ್ಕೋಸ್ಕರ ನಿಮ್ಮ ಕನಸಿನಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ರಾಯರು ಬಂದು ನಿಮಗೆ ದರ್ಶನನ ನೀಡೋ ಅಂಥದ್ದು. ಅಷ್ಟೇ ಅಲ್ಲದೆ ನೀವೇನಾದ್ರು ಅಚಲವಾಗಿ ಭಕ್ತಿನ ಇಟ್ಕೊಂಡು, ನಂಬಿಕೆನ ಇಟ್ಕೊಂಡು ನೀವು ಸೇವೆನ ಮಾಡ್ತಾ ಇದ್ರೆ ರಾಯರೇ ಮುಂದೆ ಬರುವಂಥ ಜೀವನ ಏನೇ ಇದ್ರೂ ನಿಂದೆ ಕಣಪ್ಪ, ನೀವು ಯಾವುದಾದ್ರು ಒಂದು ದಾರಿಯಲ್ಲಿ ತೋರಿಸಿ, ನಾನು ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನೀವು ಕೇಳಿಕೊಂಡು ರಾಯರನ್ನ ನಂಬಿಕೆ ಇಟ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ, ಅಂತಹ ಸಂದರ್ಭದಲ್ಲೂ ಕೂಡ ನಿಮ್ಮ ನಂಬಿಕೆ ಅಥವಾ ನಿಮ್ಮ ಸೇವೆನ ಮೆಚ್ಚಿ ರಾಯರು ನಿಮ್ಮ ಕನಸಿನಲ್ಲಿ ಬಂದು ದರ್ಶನನ ನೀಡುವಂಥದ್ದು. ಅಷ್ಟೇ ಅಲ್ಲದೆ ನೀವು ಯಾವುದೋ ಒಂದು ನಿಮ್ಮ ಲೈಫಲ್ಲಿ ಒಂದು ಡಿಸಿಷನ್ನ ತಗೋಬೇಕಾಗಿರುತ್ತೆ. ಆದರೆ ಆ ಡಿಸಿಷನ್ನ ತಗೊಳ್ಳೋದಕ್ಕೆ ನಿಮ್ಮ ಕೈಲಿ ಸಾಧ್ಯ ಆಗ್ತಾ ಇರಲ್ಲ. ಒಂಥರ ಗೊಂದಲದಲ್ಲಿ ಇರ್ತೀರಾ, ಇದು ಒಳ್ಳೇದಾ ಕೆಟ್ಟದ್ದಾ, ನಾವು ಈ ಕೆಲಸನ ಮಾಡ್ಬೋದಾ ಅಥವಾ ನಾವು ಈ ತೀರ್ಮಾನನ ತಗೋಬೋದಾ ಅನ್ನೋ ಥರ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಮಾರ್ಗದರ್ಶನನ ತೋರಿಸೋದಕ್ಕಂತ ರಾಯರು ನಮ್ಮ ಕನಸಿನಲ್ಲಿ ಬರುವಂಥದ್ದು. ನೀವು ಯಾವ್ದಾದ್ರು ಒಂದು ಅರ್ಕೆನ ಕಟ್ಟಿರ್ತೀರ, ಇಲ್ಲ ರಾಯರಿಗೆ ಕಟ್ಟಿರ್ಬೋದು, ಅಥವಾ ನೀವು ಯಾವ್ದಾದ್ರು ಬೇರೆ ದೇವರಿಗೆ ಕಟ್ಟಿ ಆ ನಂತರ ರಾಯರ ಪೂಜೆನ ಸ್ಟಾರ್ಟ್ ಮಾಡೋದಕ್ಕೆ ನೀವು ಶುರು ಮಾಡಿರ್ತೀರ ಅಲ್ವಾ, ರಾಯರ ಪೂಜೆನ ಮಾಡೋದಕ್ಕೆ ಶುರು ಮಾಡಿರ್ತೀರ. ಅಂಥ ಸಂದರ್ಭದಲ್ಲಿ ನೀವು ಯಾವ ಅರ್ಕೆ ಕಟ್ಟಿ ನೀವು ಅಪೂರ್ಣ ಮಾಡಿರ್ತೀರೋ ಅರ್ಕೆನ ಇನ್ನೂ ತೀರಿಸಿರಲ್ವೋ ಅಥವಾ ತೀರಿಸ್ತಾನೆ ಮರ್ತೋಗ್ಬಿಟ್ಟಿರ್ತೀರೋ, ಅಂಥ ಸಂದರ್ಭದಲ್ಲೂ ಕೂಡ ರಾಯರು ನಿಮ್ಮ ಕನಸಿನಲ್ಲಿ ಬರುವಂಥದ್ದು. ಅಷ್ಟೇ ಅಲ್ಲದೇ ರಾಯರನ್ನವರು ಕಾಣಿಸ್ಕೊಂಡ್ರು ನಿಮ್ಮ ಕನಸಿನಲ್ಲಿ ಅಂದರೆ, ರಾಯರು ಒಬ್ಬ ಸನ್ಯಾಸಿ ರೂಪದಲ್ಲಿ ಕಾವ್ಯ ಬಟ್ಟೆ ಧರಿಸಿರೋ ರೀತಿ, ಅಥವಾ ವಿಗ್ರಹ ಮೂಲಕ, ಫೋಟೋ ಮೂಲಕ. ವಿಗ್ರಹ ಫೋಟೋ ಅಂದರೆ ಬೇರೆ ರೀತಿ ಬರಲ್ಲ, ನೀವು ಪೂಜೆ ಮಾಡ್ತಿರಲ್ಲ ರಾಯರು ವಿಗ್ರಹ ಫೋಟೋ, ಅದೇನೇ ನಿಮ್ಮ ಕನಸಲ್ಲಿ ಕಾಣುವಂಥದ್ದು. ಅಥವಾ ತುಳಸಿ ಮಂತ್ರಾಕ್ಷತೆ, ಇಲ್ಲ ನೀವು ಮಠಕ್ಕೆ ಹೋಗಿರೋ ಅಂಥದ್ದು, ಇಲ್ಲ ಮಂತ್ರಾಲಯ ದರ್ಶನ ಮಾಡಿಸೋವಂಥದ್ದು ನಿಮಗೆ ಕನಸಿನಲ್ಲಿ. ಆ ಥರ ಎಲ್ಲ ಆಗ್ಬಿಡುತ್ತೆ. ಅಷ್ಟೇ ಅಲ್ಲದೇ ಹಸು ಕಾಮಧೇನು ರೂಪದಲ್ಲಿ, ಬಿಳಿ ಆನೆ ರೂಪದಲ್ಲಿ, ಕುದುರೆ ರೂಪದಲ್ಲಿನೂ ಕೂಡ ಬೀಳುವಂಥದ್ದು ಕನಸುಗಳು. ಯಾವೇ ಬಿದ್ದರೂ ಕೂಡ ನಿಮಗೆ ಶುಭ ಸೂಚನೆ ಅಂತ ಅರ್ಥ ಮಾಡ್ಕೊಬಿಡಿ. ಬೇರೆ ಯಾರನ್ನೂ ಕೇಳಿ ಅವರೇನೋ ಒಂದು ಹೇಳಿ ನಿಮ್ಮ ತಲೆಗೆ ಕೆಡಿಸ್ಕೊಂಡು ಇದು ಒಳ್ಳೇದಾ ಕೆಟ್ಟುದಾ ಅಂದ್ಕೊಂಡು ನೀವು ಟೈಮ್ನ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಅದು ಶುಭ ಸೂಚನೆ. ರಾಯರು ಕನಸಲ್ಲಿ ದರ್ಶನ ಕೊಡ್ತಾರೆ ಅಂದರೆ ಅದು ನಾವು 7 ಜನ್ಮದಲ್ಲಿ ಬಂದಿರುವಂಥ ಭಾಗ್ಯ ಪುಣ್ಯ ಅಂತಲೇ ಹೇಳ್ಬೋದಲ್ವಾ. ಇನ್ನು ಅಷ್ಟೇ ಅಲ್ಲದೆ ನಿಮಗೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿನೂ ಕೂಡ ರಾಯರು ಕಾಣಿಸಿಕೊಳ್ಳುವಂಥದ್ದು. ನೀವೇನಾದ್ರು ರಾಯರು ವ್ರತ ಮಾಡ್ತಾ ಇದ್ದೀರಾ, ಪೂಜೆ ಮಾಡ್ತಾ ಇದ್ದೀರಾ ಅಂಥ ಟೈಮಲ್ಲೂ ಕೂಡ ಪೂಜೆ ಸಮಯದಲ್ಲಿ ನಿಮ್ಮ ಪೂಜೆನ ಕಂಪ್ಲೀಟ್ ಆಗಿರಲ್ಲ ಅಂದರೆ 5 ಗುರುವಾರ ನೀವು ರಾಯರು ವ್ರತನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ. ನೀವು ಒಂದು 2-3 ಗುರುವಾರ ಮಾಡ್ತಾ ಇರ್ತೀರಾ, 3ನೇ ಗುರುವಾರಕ್ಕೆ ಕಾಣಿಸುವಂಥದ್ದು ಅಥವಾ 2ನೇ ಬುಧವಾರಕ್ಕೆ ಕಾಣಿಸುವಂಥದ್ದು. ಬರೀ ಗುರುವಾರನೇ ರಾಯರು ಕನಸು ಬೀಳುತ್ತೆ ಅನ್ನೋದು ಅಲ್ಲ, ಯಾವ ವಾರಾರು ಬೀಳ್ಬೋದು. ಅಂದರೆ ನಿಮ್ಮ ಕಷ್ಟ ಏನಿದೆ, ನಿಮ್ಮ ಸಂಕಲ್ಪ ಏನಿದೆ, ನಿಮ್ಮ ನಂಬಿಕೆ ಏನಿದೆ, ಅದ್ರ ಮೇಲೆ ರಾಯರು ಯಾವಾಗಲಾದರೂ ನಿಮ್ಮ ಕನಸಲ್ಲಿ ಬಂದು ದರ್ಶನ ಕೊಡೋ ಅಂಥದ್ದು. ನಿಮ್ಗೆ ಏನಾದರೂ ಒಂದು ಕಷ್ಟದಲ್ಲಿ ಇರ್ತೀರಾ, ಇಲ್ಲ ನೀವು ಸಂಕಲ್ಪನ ಮಾಡ್ಕೊಂಡಿರ್ತೀರಾ, ನನಗೆ ಈ ಥರ ಒಂದು ಕಷ್ಟ ಇದೆ ತಂದೆ, ನಾನು ಈ ಸೇವೆನ ನಾನು ಇಷ್ಟು ವಾರದಲ್ಲಿ ಕಂಪ್ಲೀಟ್ ಮಾಡ್ತೀನಿ ಕಣಪ್ಪ, ನನ್ನ ಸಂಕಲ್ಪನ ನೀವು ನೆರವೇರಿಸ್ಕೊಡ್ಬೇಕು ಅಂತ ನೀವು ರಾಯರನ್ನ ನಂಬಿ ಸೇವೆ ಮಾಡೋದಕ್ಕೆ ಶುರು ಮಾಡ್ತೀರಾ. ಅದಕ್ಕೆ ಕಷ್ಟಕ್ಕೆ ಪರಿಹಾರ ನೀಡೋದಕ್ಕೆ, ನಿಮ್ಮ ಸಮಸ್ಯೆಗೆ ಪರಿಹಾರನ ಸೂಚಿಸೋದಕ್ಕೂ ಕೂಡ ರಾಯರು ಕನಸಿನಲ್ಲಿ ಬರುವಂಥದ್ದು. ಇನ್ನು ಸಂಕಲ್ಪ ಸೇವೆ ಅವಧಿಯಲ್ಲಿ ಆವಾಗಲೇ ಹೇಳ್ದಂಗೆ ನೀವು ಎಷ್ಟು ವಾರಗಳ ಕಾಲ ನೀವು ವ್ರತ ಮಾಡ್ತೀವ, ಸೇವೆ ಮಾಡ್ತೀವಿ ಅಂದ್ಕೊಂಡಿರ್ತೀರಾ, ಅಷ್ಟು ನಿಮ್ಮ ಕಂಪ್ಲೀಟೇ ಆಗಿರಲ್ಲ ನಿಮ್ಮ ಸೇವೆ, ಅಷ್ಟರಲ್ಲೇ ರಾಯರು ಸೂಚನೆ ಕೊಟ್ಬಿಡ್ತಾರೆ. ಗೊತ್ತಾ, ಎಲ್ರಿಗೂ 3/4% ಇದು ಹಾಗೆ ಆಗಿರುತ್ತೆ, ಆಗದೇ ಇರಲ್ಲ. ಎಲ್ಲೋ ಕೆಲವೊಬ್ರಿಗೆ ಮಾತ್ರ ಇನ್ನೂ ನಮ್ಗೆ ಯಾವುದೇ ರೀತಿ ಸೂಚನೆ ಕೊಟ್ಟಿಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಬಟ್ ಅದು ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ ಅಥವಾ ನೀವು ಕೇಳ್ತಾ ಇರೋ ಅಂಥದ್ದು ಇನ್ನೂ ಬಂದಿಲ್ಲ. ಇನ್ನು ಕೆಲವೊಬ್ರು ಕಮೆಂಟ್ ಮಾಡ್ತೀರಾ ಏನಂತ, ನನಗೆ ಪ್ರಸಾದನೂ ಆಗಿದೆ, ರಾಯರು ನನಗೆ ಫಲನೂ ಕೊಟ್ಟಿದ್ದಾರೆ, ಬಟ್ ನಮ್ಮ ಕೆಲಸ ಆಗ್ತಾ ಇಲ್ಲ ನಾವು ಅಂದ್ಕೊಂಡಿರೋ ಅಂಥದ್ದು ಅಂತ ಕೇಳ್ತೀರಾ. ಅಂದರೆ ನಾವು ಪ್ರಸಾದ ಅನ್ನೋದು ಆಗೋದೇ ಒಂದು ದೊಡ್ಡ ಭಾಗ್ಯ ಅಂತ ಹೇಳ್ಬೋದು. ಎಲ್ರಿಗೂ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆಗಿದೆ ಅಂದಮೇಲೆ ತಾಳ್ಮೆ ಇಟ್ಕೊಳ್ಳಿ, ಅದು ಆಗೋ ಟೈಮ್ಗೆ ಆಗೋದು. ಒಟ್ಟಿನಲ್ಲಿ ಕೆಲಸ ಆಗುತ್ತೆ, ನೀವು
ಕೇಳಿರೋ ಅಂಥ ಕೆಲಸ ಆಗಿರ್ಬೋದು, ಕಷ್ಟ ಆಗಿರ್ಬೋದು ತೀರ್ದೇ ಇರಲ್ಲ. ಬಟ್ ಸಮಯ ಬೇಕು. ಇವತ್ತು ನಿಮಗೆ ಫಲ ಕೊಟ್ಬಿಡ್ತಪ್ಪ, ಹೂ ಪ್ರಸಾದ ಕೊಟ್ಬಿಡ್ತು, ಒಂದು ವಾರ ಆಯಿತು, 15 ದಿವಸ ಆಯಿತು, ಇನ್ನೂ ಏನೂ ಸುದ್ದಿ ಸಮಾಚಾರನೇ ಇಲ್ವಲ್ಲ, ಇರೋ ಹಾಗೆ ಇದೆಯಲ್ಲ ನಮ್ಮ ಜೀವನದಲ್ಲಿ ಅಂತ ನೀವು ಅನ್ಕೋಬೋದು. ಅದನ್ನು ತಲೆಯಿಂದ ತೆಗ್ದಾಕಿ. ಮೊದಲಿಗೆ ನಿಮಗೆ ಫಲ ಅಂತೂ ರಾಯರು ಕೊಟ್ಟಿದ್ದಾರಲ್ವ, ನೀನು ಕೇಳಿರೋ ಅಂಥದ್ದು ಆಗುತ್ತೆ ಅಂತ ಫಲ ಕೊಟ್ಟಿದ್ದಾರೆ. ಅವರು ಕೊಟ್ಟಿದ್ದಾದಮೇಲೆ ನಿಮಗೆ ಕನಸಿನ ಮೂಲಕ ಕೊಟ್ಟಿದ್ದರು ಫಲನ, ಅಥವಾ ಹೂ ಪ್ರಸಾದ ಮೂಲಕ ಕೊಟ್ಟಿದ್ದರು, ಅಥವಾ ಇನ್ಯಾವುದಾದ್ರು ಬೇರೆ ಸೂಚನೆಗಳ ಮೂಲಕ ನಿಮಗೆ ಫಲನ ಕೊಟ್ಟಿದ್ದಾರೋ ಅದು ಗೊತ್ತಿಲ್ಲ. ಒಟ್ನಲ್ಲಿ ಕೊಟ್ಟಿದ್ದಾರೆ. ಎಂಡ್ ಆಫ್ ದಿ ಡೇ ಏನು ನಿಮಗೆ ಫಲ ಸಿಕ್ಕಿದೆ ಅಂತ ಅಂದಮೇಲೆ ನಿಮ್ಮ ಕಷ್ಟ ನೆರವೇರೋ ರೀತಿನೇ, ಅಂದರೆ ಅದಕ್ಕೆ ಸಮಯ ಬರಬೇಕು. ಅದಕ್ಕೆ ಆಗಿರುವಂಥ ಕಾಲ ಕೂಡಿ ಬಂದಾಗ ಅದು ತಾನಾಗಿ ಕಳೆಯುತ್ತೆ ಅನ್ನೋದೇ ಸೂಚನೆ ಆಗಿರುತ್ತೆ. ಅದರಿಂದಾಗಿ ನಾವು ತಾಳ್ಮೆಯಿಂದ ನಂಬಿಕೆ ಇಟ್ಟು ಕಾಯ್ಕೊಂಡಿದ್ರೆ ಅದು ಹಾಗೆ ಆಗುತ್ತೆ. ನಂಬಿಕೆ ಇಟ್ಕೊಳ್ಳಿ, ಪಾಸಿಟಿವ್ ಆಗಿ ನೀವು ಥಿಂಕ್ನ ಮಾಡ್ತಾಯಿರಿ, ಆಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ನೀವು ಸಂಕಲ್ಪ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ರಾಯರು ಕನಸು ಇನ್ನೂ ಬಿದ್ದಿಲ್ಲ, ರಾಯರು ನಮ್ಮ ಕನಸಲ್ಲಿ ಯಾವತ್ತೂ ಕಾಣಿಸ್ಕೊಂಡಿಲ್ಲ, ಇಷ್ಟು ವರ್ಷ ಪೂಜೆ ಮಾಡಿದ್ರು ಅಂತ ಕ್ವಶನ್ ಇರ್ಬೋದು. ಬಟ್ ನಾವು ಸಂಕಲ್ಪ ಮಾಡೇ ನಾವು ಪೂಜೆನ ಮಾಡಬೇಕು. ಯಾವಾಗಲೂ ನಾನು ಹೇಳೋದಷ್ಟೇ, ನೀವು ವ್ರತನೇ ಮಾಡಿ ರಾಯರಿಗೆ ಇಷ್ಟು ವಾರನೇ ಪೂಜೆ ಮಾಡಿ ಅಂತ ಹೇಳಲ್ಲ, ಒಂದು ದಿವಸನೇ ಪೂಜೆ ಮಾಡಿ. ಫಸ್ಟ್ ನೀವು ಪೂಜೆ ಮಾಡೋಕ್ಕಿಂತ ಮುಂಚೆ ರಾಯರಲ್ಲಿ ಸಂಕಲ್ಪನ ಮಾಡ್ಕೊಳ್ಳಿ. ಸಂಕಲ್ಪ ಮಾಡ್ಕೊಂಡು ಆ ನಂತರ ರಾಯರ ಪೂಜೆನ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಸಂಕಲ್ಪ ಮಾಡಿ ಬೇಡ್ಕೊಳ್ಳುವಾಗ ಯಾವ ರೀತಿ ಬೇಡ್ಕೋಬೇಕು, ಏನೆಲ್ಲ ವಸ್ತುಗಳನ್ನ ಯೂಸ್ ಮಾಡಿ ಸಂಕಲ್ಪನ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ತೆಂಗಿನಕಾಯಿ ಇಟ್ಟು ನೀವು ಸಂಕಲ್ಪನ ಮಾಡ್ಕೋಬೇಕು. ಇದು ಮೇನ್ ಅಂತಲೇ ಹೇಳ್ಬೋದು. ನೀವು 1 ದಿವಸ ಮಾಡಿ, 3 ದಿವಸ ಮಾಡಿ, ಇಲ್ಲ 5 ವಾರ ಮಾಡಿ, ಅದು ನಿಮಗೆ ಬಿಟ್ಟಿರೋವಂಥದ್ದು. ಒಂದು ತೆಂಗಿನಕಾಯಿನ ತೊಗೊಳ್ಳಿ, ಒಂದು ತಟ್ಟೆಲಿ ಸ್ವಲ್ಪ ಅಕ್ಕಿನ ಹಾಕ್ಕೊಂಡ್ಬಿಟ್ಟು, ತೆಂಗಿನಕಾಯಿ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು, ಅದ್ರ ಮೇಲೆ ತಟ್ಟೆ ಮೇಲೆ ಇಟ್ಬಿಟ್ಟು ರಾಯರು ಬಲಭಾಗಕ್ಕೆ ಕಾಯಿನ ಇಡಿ. ತಟ್ಟೆ ಕಾಯಿನ ರಾಯರು ಬಲಭಾಗಕ್ಕೆ ಇಟ್ಟು ನೀವು ಒಂದು ಸ್ವಲ್ಪ ಮಂತ್ರಾಕ್ಷತೆ, ತುಳಸಿ ಹೂವನ್ನು ಹಿಡ್ಕೊಂಡು ಸಂಕಲ್ಪನ ಮಾಡ್ಕೊಳ್ಳಿ. ರಾಯರೇ, ನಾನು ಇವತ್ತು ತೆಂಗಿನಕಾಯಿನ ಇಟ್ಬಿಟ್ಟು ನಿಮ್ಮ ಹತ್ರ ಸಂಕಲ್ಪ ಸೇವೆನೇ ಮಾಡ್ತಾ ಇದ್ದೀನಿ ತಂದೆ. ನನ್ನ ಕಷ್ಟ ಈ ಥರ ಇದೆಯಪ್ಪ, ನಾನು 3 ದಿವಸನೋ 5 ದಿವಸನೋ ಈ ಥರ ಮಾಡ್ತೀನಿ ಅಂತ ನೀವು ಅಂದ್ಕೊಂಡು ಅಕ್ಷತೆಯನ್ನು ಕಾಯಿಗೂ ರಾಯರಿಗೂ ಹಾಕ್ಬಿಟ್ಟು ನೀವು ಮಾಮೂಲಿ ರಾಯರು ನಾರ್ಮಲ್ ಸರಳ ಪೂಜೆ ಯಾವ ರೀತಿ ಮಾಡ್ತೀರೋ ಆ ಥರ ಮಾಡ್ಕೊಳ್ಳಿ. ನೀವು ಎಷ್ಟು ದಿವಸ ಮಾಡ್ತೀನೋ ಅಷ್ಟು ದಿವಸಗಳು ಕಾಯಿ ರಾಯರು ಹತ್ರನೇ ಇರಬೇಕು. ರಾಯರು ಬಲಭಾಗದಲ್ಲಿ ಇರಬೇಕು. ಇಲ್ಲ ನಮ್ಮ ಮನೇಲಿ ದೇವ್ರ ಮನೆ ಇಲ್ಲ, ರಾಯರ ಫೋಟೋನೇ ಒಂದು ಕಡೆ ಇದೆ, ಕಾಯಿ ಇಡೋದಕ್ಕೆ ಜಾಗ ಇಲ್ಲ ಅನ್ನೋದಾದರೆ ದೇವ್ರ ಮನೇಲೂ ಕೂಡ ಈ ಕಾಯಿನ ಇಟ್ಕೋಬೋದು, ತೊಂದರೆ ಇಲ್ಲ. ನಿಮ್ಮದು ಎಷ್ಟು ದಿವಸ ಸಂಕಲ್ಪ ಮಾಡ್ಕೊಂಡಿರ್ತೀರಲ್ಲ ಅಷ್ಟು ದಿವಸ ಕಂಪ್ಲೀಟ್ ಆದಮೇಲೆ ಆ ಕಾಯಿನ ತೆಗ್ದು ಒಡೆದ್ಬಿಟ್ಟು ಆ ಕಾಯಿಲೆ ನೀವು ನೈವೇದ್ಯನ ಮಾಡಿ ರಾಯರಿಗೆ ಅರ್ಪಣೆ ಮಾಡಿಬಿಟ್ಟು ಆ ನಂತರ ನಿಮ್ಮ ಮನೆಯವರೆಲ್ಲನೂ ಕೂಡ ಅದನ್ನ ಸ್ವೀಕಾರ ಮಾಡಬೇಕು. ಇದು ತುಂಬಾ ವೆರಿ ಇಂಪಾರ್ಟೆಂಟ್ ಅಲ್ಲದೇ ತುಂಬ ಒಳ್ಳೆಯದಾಗಿರುವಂಥ ಫಲ ನಿಮಗೆ ಸಿಗುವಂಥದ್ದು. ಮತ್ತು ಮೇಯ್ನು ತುಳಸಿ ಇರಬೇಕು. ನೀವು ಯಾವುದೇ ಒಂದು ಸಂಕಲ್ಪ ಸೇವೆ ಮಾಡಿ, ರಾಯರಿಗೆ ಪೂಜೆ ಮಾಡಿ, ಗುರುವಾರ ದಿವಸ 1-2 ದಳ ನಿಮಗೆ ತುಳಸಿ ಸಿಕ್ಕಿದೆ, ಒಂದು ಎಲೆ ಸಿಕ್ಕಿದೆ ಅಂದರೂ ಪರವಾಗಿಲ್ಲ, ಅದನ್ನ ರಾಯರಿಗೆ ತಂದು ಇಟ್ಬಿಡಿ. 5 ಮುಖದ ದೀಪನ ಹಚ್ಚಬೇಕು. ಅದು ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು. ತುಪ್ಪನ ಹಾಕಿ ನೀವು 5 ಮುಖದ ದೀಪನ ಹಚ್ಚಿ, ಮತ್ತು ಹಣ್ಣು ನೈವೇದ್ಯನ ಇಟ್ಬಿಟ್ಟು, ನಿಮ್ಮ ಮನೇಲಿ ಏನಾದ್ರು ಬೃಂದಾವನ ಇದ್ದರೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಬೃಂದಾವನನ ಪೂಜೆನ ಮಾಡಿ. ರಾಯರ ಫೋಟೋ, ಬೃಂದಾವನ ಯಾವುದೇ ಇದ್ರೂ ನಡೆಯುತ್ತೆ. ಬಟ್ ಬೃಂದಾವನ ಇಟ್ಟು ನೀವು ಸಂಕಲ್ಪ ಸೇವೆನ ಮಾಡಿದ್ದೀರಂದರೆ ಅದಕ್ಕೂ ಒಂದಲ್ಲ ಒಂದು ದಿವಸ ಫಲ ಸಿಗುತ್ತೆ. ನಿಮ್ಮ ಕಷ್ಟ ಪರಿಹಾರ ಆಗೇ ಆಗುತ್ತೆ. ಸಂಕಲ್ಪ ಸೇವೆ ಮಾಡಬೇಕಾದ್ರೆ ಈ ರೀತಿ ಯೂಸ್ನ ಮಾಡಿಕೊಂಡು ನೀವು ಮಾಡ್ಬೋದು. ಇಲ್ಲ ನಮ್ಗೆ ಆಲ್ರೆಡಿ ರಾಯರು ಕನಸು ಬಿದ್ದಿದೆ, ರಾಯರು ನಮಗೆ ದರ್ಶನ ಕೊಟ್ಟಿದ್ದಾರೆ, ಏನು ಮಾಡ್ಬೋದು ಅನ್ನೋದಾದರೆ ರಾಯರು ಕನಸು ಬಿದ್ದಿದ್ದು ಮಾರನೇ ದಿವಸ ಅದು ಯಾವ ವಾರಾರು ಬೀಳ್ಬೋದು ನಿಮಗೆ, ಅದು ನಿಮಗೆ ಬಿಟ್ಟಿರೋ ಅಂಥದ್ದು. ನಿಮ್ಮ ಆಸೆ ಕನಸು ಮೇಲೆ ಡಿಪೆಂಡ್ ಆಗಿರುತ್ತೆ, ನಿಮ್ಮ ಭಕ್ತಿ ಮೇಲೆ ಅದು ನಿಂತಿರುತ್ತೆ. ರಾಯರು ನಿಮ್ಮ ಕನಸಲ್ಲಿ ಬಂದು ದರ್ಶನ ಕೊಡೋ ಅಂಥದ್ದು ಅಲ್ವಾ. ಆದ್ದರಿಂದಾಗಿ ನೀವು ಮಾರನೇ ದಿವಸ ಏನು ಮಾಡಬೇಕು, ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ರಾಯರಿಗೆ ತುಪ್ಪದ ದೀಪನ ಹಚ್ಬಿಟ್ಟು ರಾಯರಿಗೆ ನಮಸ್ಕಾರನ ಮಾಡಿಬಿಟ್ಟು ನೀವು ಅವತ್ತು ರಾಯರ ಮಠಕ್ಕೆ ಹೋಗ್ಬಿಟ್ಟು ರಾಯರು ದರ್ಶನನ ಮಾಡ್ಕೊಂಬರ್ಬೇಕು. ಈ ಥರ ನೀವು ಕನಸಲ್ಲಿ ಬಂದಿದ್ರಿ ತಂದೆ, ನನಗೆ ಈ ಥರ ನೀವು ಸೂಚನೆ ಕೊಟ್ಟಿದ್ದೀರಿ ನನ್ನಪ್ಪ, ನಿಮ್ಮನ್ನೇ ನಂಬಿ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ತಂದೆ, ನಮ್ಮ ಜೀವನದಲ್ಲಿ ಏನೇನು ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೆಲ್ಲ ಸಕ್ಸಸ್ ಆಗಲಿ ತಂದೆ ಅಂತ ಕೇಳಿಕೊಂಡು ನೀವು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ನೀವು ಮನೆಗೆ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ. ರಾಯರ ದರ್ಶನ ಮಾಡಲೇಬೇಕು ನೀವು ಮಾರನೇ ದಿವಸ, ಕನಸು ಬಿದ್ದಿದ್ದು ಮಾರನೇ ದಿವಸಕ್ಕೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಈ ಕನಸು ಯಾರಿಗೆಲ್ಲ ಕಾಣಿಸಿದೆ, ಈ ಥರ ಯಾರಿಗೆಲ್ಲ ಬಿದ್ದಿದೆ ಅವರೆಲ್ಲ ಅರ್ಥ ಮಾಡ್ಕೊಂಬಿಡಿ, ಪಕ್ಕ ನಿಮ್ಮ ಕೆಲಸ ಆಗುತ್ತೆ. ರಾಯರೇ ನಿಮ್ಮ ಭಕ್ತಿಗೆ ನಂಬಿಕೆಗೆ ಮೆಚ್ಚಿ ನಿಮ್ಮ ಕನಸಲ್ಲಿ ಬಂದಿರೋ ಅಂಥದ್ದು. ಆ ಕೆಲಸ ಆಗೋವರೆಗೂ ತಾಳ್ಮೆಯಿಂದ ಕಾಯಬೇಕು ಅಷ್ಟೇನೆ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.